ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಾವಣ್ಯ. ತಮ್ಮೆಲ್ಲರಿಗೂ ಮಾಹಿತಿ ಬಳಗ ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ. ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಗಂಭೀರವಾದ ರೋಗಗಳನ್ನು ಹರಡುವ ಸೊಳ್ಳೆಗಳ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಸೊಳ್ಳೆಗಳು ಸಣ್ಣದಾಗಿದ್ದರೂ ಅಪಾಯಕಾರಿ. ಸೊಳ್ಳೆಗಳು ಸಣ್ಣ ಕೀಟಗಳಾಗಿದ್ದರೂ ಅವು ಮಾನವ ಜೀವನಕ್ಕೆ ಗಂಭೀರ ಸಮಸ್ಯೆಯಾಗಬಹುದು. ಇವು ವಿವಿಧ ರೀತಿಯ ರೋಗಗಳನ್ನು ಹರಡುವ ಮೂಲಕ ಮಾನವ ಜೀವನವನ್ನು ಹಾನಿಗೊಳಿಸುತ್ತವೆ. ಸೊಳ್ಳೆಗಳ ಜೀವನ ಚಕ್ರ. ಹೆಣ್ಣು ಸೊಳ್ಳೆಗಳು ಒಂದು ಬಾರಿಗೆ 50ರಿಂದ 200 ಮೊಟ್ಟೆಗಳನ್ನು ಇಡಬಹುದು. ಇದು ಪ್ರಭೇದ ಮತ್ತು ಪರಿಸರ ಪರಿಸ್ಥಿತಿಗಳಿಗೆ ಅವಲಂಬಿಸಿರುತ್ತದೆ. ಸೊಳ್ಳೆಗಳ ಜೀವನ ಚಕ್ರವು 4 ಹಂತಗಳನ್ನು ಒಳಗೊಂಡಿದೆ. ಅವು ಯಾವುವೆಂದರೆ ಮೊಟ್ಟೆ, ಲಾರ್ವಾ, ಪ್ಯೂಪ ಮತ್ತು ವಯಸ್ಕ. ಹೆಣ್ಣು ಸೊಳ್ಳೆಗಳು ನೀರಿನಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಮೊಟ್ಟೆಗಳು ನೀರಿನಿಂದ ಹೊರಹೊಮ್ಮಿ ಲಾರ್ವಾಗಳಾಗಿ ಬೆಳೆಯುತ್ತವೆ. ಲಾರ್ವಾಗಳು ನೀರಿನಲ್ಲಿ ಉಸಿರಾಡುತ್ತವೆ ಮತ್ತು ಪೋಷಕಾಂಶಗಳನ್ನು ಸೇವಿಸುತ್ತವೆ. ಲಾರ್ವಾಗಳು ಪ್ಯೂಪಗಳಾಗಿ ಬದಲಾಗುತ್ತವೆ. ಪ್ಯೂಪಗಳು ನೀರಿನ ಮೇಲೆ ತೇಲುತ್ತವೆ ಮತ್ತು ಕೊನೆಯ ಹಂತವಾದ ವಯಸ್ಕ ಸೊಳ್ಳೆಯಾಗಿ ಬೆಳೆಯುತ್ತವೆ. ಸೊಳ್ಳೆಗಳು ಹರಡುವ ರೋಗಗಳು. ಸೊಳ್ಳೆಗಳು ಹಲವಾರು ರೀತಿಯ ರೋಗಗಳನ್ನು ಹರಡುತ್ತವೆ. ಅವುಗಳಲ್ಲಿ ಕೆಲವು. ಅವು ಯಾವುವೆಂದರೆ ಮಲೇರಿಯಾ, ಡೆಂಗ್ಯೂ ಜ್ವರ, ಚಿಕನ್ಗುನ್ಯಾ, ಜೈಕಾ ವೈರಸ್, ವೆಸ್ಟ್ ನೈಲ್ ವೈರಸ್, ಹಳದಿ ಜ್ವರ ಮತ್ತು ಎನ್ಸೆಫಲೈಟಿಸ್ ಮುಂತಾದ ರೋಗಗಳನ್ನು ಹರಡುತ್ತವೆ. ಸೊಳ್ಳೆಗಳನ್ನು ನಿಯಂತ್ರಿಸುವುದು ಹೇಗೆ? ಸೊಳ್ಳೆಗಳನ್ನು ನಿಯಂತ್ರಿಸಲು ಹಲವಾರು ವಿಧಾನಗಳಿವೆ. ಅವುಗಳಲ್ಲಿ ಕೆಲವು. ಅವು ಯಾವುವೆಂದರೆ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಮನೆಯ ಒಳಗೆ ಮತ್ತು ಹೊರಗೆ ಸೊಳ್ಳೆ ನಿವಾರಕಗಳನ್ನು ಬಳಸಿ. ಮನೆಯ ಬಾಗಿಲು ಮತ್ತು ಕಿಟಕಿಗಳಿಗೆ ಸೊಳ್ಳೆ ಪರದೆಗಳನ್ನು ಅಳವಡಿಸಿ. ಮನೆಯಿಂದ ಹೊರಗೆ ಹೋಗುವಾಗ ಪ್ಯಾಂಟ್ ಶರ್ಟ್ ಅಥವಾ ಫುಲ್ ಸ್ಲೀವ್ ಬಟ್ಟೆಗಳನ್ನು ಧರಿಸಿ. ಸೊಳ್ಳೆ ಕಡಿತದ ನಂತರ ತುರಿಕೆ ನಿವಾರಕಗಳನ್ನು ಬಳಸಿ. ಸೊಳ್ಳೆಗಳನ್ನು ನಿಯಂತ್ರಿಸುವುದು ಸಾರ್ವಜನಿಕ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿದೆ. ಸೊಳ್ಳೆಗಳ ನಿಯಂತ್ರಣದ ಮೂಲಕ ನಾವು ರೋಗಗಳ ಹರಡುವಿಕೆಯನ್ನು ತಡೆಯಬಹುದು ಮತ್ತು ನಮ್ಮ ಕುಟುಂಬಗಳನ್ನು ರಕ್ಷಿಸಬಹುದು. ಆದ್ದರಿಂದ ಸ್ನೇಹಿತರೆ, ನಾವೆಲ್ಲರೂ ಈ ಎಲ್ಲ ಸುರಕ್ಷಿತ ಕ್ರಮಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ ಮತ್ತು ಇತರರಿಗೂ ಈ ಎಲ್ಲ ಸುರಕ್ಷಿತ ಕ್ರಮಗಳನ್ನು ಅಳವಡಿಸುವಲ್ಲಿ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ ಅಲ್ಲವೇ ಸ್ನೇಹಿತರೆ? ಧನ್ಯವಾದಗಳು.